ಅಲ್ಲೇ ಓಡಿಸ್ಬೇಕು, ಅವಾಗೆ ಮೈಲೇಜ್ ಬರ್ತೈತೆ. ಇವ್ರು ಹೆಂಗೆ ಓಡಿಸ್ತಾರೋ ಸುರ್ರ ಅಂತ ಹೋಗ್ತಾ ಇರ್ತಾರೆ. ಟೂರಿಸಮ್ ಪಾರ್ಕ್ ಅಂತ, ಆ ಪಾರ್ಕ್ ಒಳಗಡೆ ಹೋಗಿ ನೋಡಿದ್ರಿ, ಬಟ್ ಏನೂ ಇರಲಿಲ್ಲ ಆ ಪಾರ್ಕ್ ಒಳಗೆ, ಯಾರೂ ಇರಲಿಲ್ಲ. ಏನು ಇತ್ತು, ಎಲ್ಲ ಇತ್ತು, ಜಿಪ್ಲೈನ್ ಇರೋ ಥರ ಇತ್ತು, ಮತ್ತು ಆಟ ಆಡೋದು ಅದು ಇದು ಎಲ್ಲ ಇತ್ತು. ಬಿದ್ಕೊಳೋದೆ. ಇದೇನು ಎಷ್ಟೊಂದು ಜನ ಇತ್ತವ್ರು ಗೊತ್ತಿಲ್ಲ. ಫ್ಯಾಮಿಲಿ ಟೇಕ್ ಕೇರ್, ಬಾಯ್ ಬಾಯ್. ಡಿಫ್ರೆಂಟ್ ಆಗೈತೆ ನಮ್ಮ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸೋಕ್ಕೆ. ಚೆನ್ನಾಗೈತೆ. 200cc ಒಳ್ಳೆ ಸೆಗ್ಮೆಂಟ್ ಅದು. ಇದೂ ಒಂದು ಅಂದರೆ ಈಟಿಂಗ್ ಇಶ್ಯೂಸ್ ಎಲ್ಲ ಏನಿಲ್ಲ ಇದರಲ್ಲಿ, ಈಟೇ ಬರ್ತಾ ಇಲ್ಲ. ನಮ್ಮ ಗಾಡಿಯಲ್ಲೆಲ್ಲ ಗೊತ್ತಾಗ್ಬಿಡ್ತೈತೆ ಈಟು, ಇದರಲ್ಲಿ ಈಟೇ ಇಲ್ಲ, ಅದೊಂದು ಅಡ್ವಾಂಟೇಜು. ಆಮೇಲೆ ಮೈಲೇಜ್ ಕೊಡುತ್ತೆ. ಇವನ್ನೆಲ್ಲ 250 ರೂಪಾಯಿ ಹಾಕೊಂಬಂದವನೇ, ಇನ್ನೂ ಐತಂತೆ, ಇನ್ನೂ 2 ಪಾಯಿಂಟ್ ಐತೆ. ವೇಜನ್ ಮೈಲೇಜು ಬೇಕಂದವರು ಇದನ್ನ ಇಸ್ಕೋಬೋದು. ಬೇರೆ 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 ಇಂಡಿಕೇಟರ್ ಹಾಕಿದ್ರೆ ಇದೆಲ್ಲ ಬರ್ತೈತೆ, ನ್ಯೂಟ್ರಲ್ಲಿದ್ದರೆ ಬರ್ತೈತೆ, ಲೈಟ್ ಆನ್ ಆಗಿದ್ರೆ ಆಫ್ ಆದರೆ ಬರ್ತೈತೆ. ಆಮೇಲೆ ಇದು ಕಿಲ್ ಸ್ವಿಚ್ ಇದರಲ್ಲಿ ನಮ್ಮ ಗಾಡಿಯಲ್ಲೆಲ್ಲ ಒಂದರಲ್ಲೇ ಎಲ್ಲ ಕೊಟ್ಬಿಟ್ಟವ್ರಲ್ಲ, ಇದರಲ್ಲಿ ಆ ಥರ ಇಲ್ಲ. ಇದರಲ್ಲೆಲ್ಲ ಇದು ಆಫ್ ಆನು, ಇದು ಆಮೇಲೆ ಸ್ವಿಚ್ಚು. ಬೇರೆ ನೋಡ್ತಾ ಇದ್ದೀನಿ ಏನಾರ ಆಯ್ತಾ ಅಂತ. ಆಮೇಲೆ ಇದರಲ್ಲಿ ಸೆಂಟ್ರ್ ಸ್ಟ್ಯಾಂಡ್ ಬಂದುಬಿಡ್ತೈತೆ, ನಮ್ಮದ್ರಲ್ಲೆಲ್ಲ ಬರೋಲ್ಲ, ಅದೊಂದು ಅಡ್ವಾಂಟೇಜು. ನಮ್ಮದ್ರಲ್ಲ ಎಲ್ಲಾನ ಚೈನ್ ಲೂಪ್ ಮಾಡಬೇಕಂದ್ರೆ ಎತ್ತಬೇಕು, ಇಲ್ಲ ಪೆಡಾಕ್ ಸ್ಟ್ಯಾಂಡ್ ಇಸ್ಕೋಬೇಕು, ಅದಕ್ಕಂತ ಸಪ್ರೇಟಾಗಿ ಒಂದು ಪೆಡಾಕ್ ಸ್ಟ್ಯಾಂಡ್ ಇಸ್ಕೋಬೇಕು. ಇದಕ್ಕೆ ಹಂಗಿಲ್ಲ, ಇದು ಆರಾಮಾಗಿ ಎತ್ಬಿಟ್ಟು ಮಾಡಿಬಿಡ್ಬೋದು, ಅಂದರೆ ಇದು ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಮಾಡಿಬಿಡ್ಬೋದು. ಬೇರೆ ಏನಿಲ್ಲ ಈ ಗಾಡಿ ಬಗ್ಗೆ ಹೇಳೋಕ್ಕೆ. ಆಮೇಲೆ ಹಂಗೆ ಮನೆಗೆ ಹೋದರೆ ಸಾಕು. E20 ಅಂತ ಐತೆ ನಮ್ಮದು, ಅಷ್ಟೇ E20ನೇ. E20 ರಾಮಾಯಣನ ಡಿಫ್ರೆಂಟಾಗಿ ಚೆನ್ನಾಗೈತೆ. ಊರುಗಳೆಲ್ಲ ಈ ಥರ ಸ್ವಲ್ಪ ಇವೆ. ಇವಾಗ ಅಲ್ಲಿ ಊರು ಬಂತಲ್ಲ, ಅಲ್ಲೆಲ್ಲ ಸ್ಲೋ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿರೋರೆಲ್ಲ ಏನು ಇಂಡಿಕೇಟ್ರು ಆರನ್ನು ಏನು ಫಾಲೋ ಮಾಡೋದು, ನುಗ್ತಾ ಇರ್ತಾನೆ ರೋಡಲ್ಲಿ, ಹಂಗೆ ಸುರ್ರು ಅಂದ್ಬಿಟ್ಟು ಆ ಥರ ಎಲ್ಲ ಇರ್ತೈತೆ. ನೋಡಿಕೊಂಡು ಬರಬೇಕು ಈ ಥರ ಊರಲ್ಲೆಲ್ಲ. ಇಲ್ಲಿ ಅಂಶ ಇರ್ತೈತೆ, ಊರು ಬಂದುಬಿಟ್ರೆ ಅಂಶ ಇದ್ದೇ ಇರ್ತೈತೆ, ನೋಡಿಕೊಂಡು ಬನ್ನಿರಿ. ಆಮೇಲೆ ಇನ್ನೇನು ಈ ಕಡೆ ನಾರ್ಮಲ್ ರೋಡಲ್ಲಿ ಸ್ಪೀಡಾಗಿ ಹೋಗ್ರಿ. ಆಮೇಲೆ ಈ ಥರ ಹಳ್ಳ ಇರೋ ರೋಡಲ್ಲಿ ಮಾತ್ರ ಸ್ಪೀಡಾಗಿ ಹೋಗೋದು ಬೇಡ, ಯಾಕಂದರೆ ವಾಬಲ್ ಆಗಿಬಿಡ್ತೈತೆ ಗಾಡಿ, ಆಮೇಲೆ ಕಂಟ್ರೋಲೇ ಸಿಕ್ಕಲ್ಲ. ಈ ಗಾಡಿ ಅಂತಲ್ಲ, ಯಾವುದೇ ಗಾಡಿ ಆಗಲಿ, KTM ಆಗಲಿ, KTM 390 ಅಷ್ಟೇ, ರೋಡ್ ಚೆನ್ನಾಗಿಲ್ಲ ಅಂತ ಬ್ಲಾಗ್ ಬಿದ್ದಿದ್ದೆ ಕೆಳಗಡೆ. ಟಾಪಲ್ಲೇ ಓಡಿಸ್ಬೇಕು, ಅವಾಗೆ ಮೈಲೇಜ್ ಬರ್ತೈತೆ. ಇವ್ರು ಹೆಂಗೆ ಓಡಿಸ್ತಾರೋ ಸುರ್ರ ಅಂತ ಹೋಗ್ತಾ ಇರ್ತಾರೆ. ನಾನೊಂದು 70, 80, 90, 100 ಒಳಗಡೆನೇ ಹೋಗೋದು, ಅದಕ್ಕೆ ಮೇಲೆ ಹೋಗಲ್ಲ. ಈ ರೋಡು ಎಲ್ಲಿ ನಾವು ಹೋಗಿದ್ದ ಜಾಗ ಎಲ್ಲಿ ಅಂದರೆ, ಹೊಸೂರಿಂದ ದೆಗನಿಕೋಟೆ ಹೋಗೋ ರೋಡಲ್ಲಿ, ದೆಗನಿಕೋಟೆ ಹೋಗಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಇದಿರ್ತೈತೆ, ಏನೋ ಒಂದು ರೋಡು, ಟೂರಿಸಮ್ ಪಾರ್ಕ್ ಅಂತ. ಆ ಪಾರ್ಕ್ ಒಳಗಡೆ ಹೋಗಿ ನೋಡಿದ್ರಿ, ಬಟ್ ಏನೂ ಇರಲಿಲ್ಲ ಆ ಪಾರ್ಕ್ ಒಳಗೆ, ಯಾರೂ ಇರಲಿಲ್ಲ. ಏನು ಇತ್ತು, ಎಲ್ಲ ಇತ್ತು, ಜಿಪ್ಲೈನ್ ಇರೋ ಥರ ಇತ್ತು, ಮತ್ತು ಆಟ ಆಡೋದು ಅದು ಇದು ಎಲ್ಲ ಇತ್ತು. ಆದರೆ ಯಾರೂ ಇರಲಿಲ್ಲ ಅಲ್ಲಿ ಆಟ ಆಡೋಕ್ಕೆ ಹೋಗೋಕ್ಕೆ, ಯಾರೂ ಇರಲಿಲ್ಲ. ಸುಮ್ಮನೆ ಒಳಗಡೆ ಹೋಗ್ಬಿಟ್ಟು ಒಂದು ಸೈಕಾಗಿ ಬ್ಯಾಂಬು ಫಾರೆಸ್ಟ್ ಒಳಗೆ ಹೋಗ್ಬಿಟ್ಟು ಬಂದ್ರಿ ಅಷ್ಟೇ, ಬೇರೆ ಅಲ್ಲೇನೂ ಇರಲಿಲ್ಲ. ಆಮೇಲೆ ಆ ಕಡೆ ಹೋದರೆ ಕೆರೆ ಒಂದೈತೆ,
ಆ ಕೆರೆ ದಾಟಿದ್ರೆ ಇದು ಬರ್ತೈತೆ, ಏನದು ಕೆರೆ ದಾಟಿದ್ರೆ ಫಾರೆಸ್ಟೇ, ಏನಿಲ್ಲ ಕೆರೆ ಒಂದಿರ್ತೈತೆ ಸೆಂಟ್ರಲ್ಲಿ, ಫಾರೆಸ್ಟ್ ಹೋಗ್ತಾನೆ ಇದ್ದರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಯೂಟರ್ನ್ ಹಾಕೊಂಡು ಬಂದ್ಬಿಡೋದು ಅಷ್ಟೇ. ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟ್ರ್ ಹೋಗ್ಬಿಟ್ಟು ರಿಟರ್ನ್ ಆಗಿಬಿಟ್ರಿ. ಏನಿಲ್ಲ ಮತ್ತೆ ನೀವು ಇದು ಕೇಳಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಹೇಳಿದ್ರು ಇಲ್ಲ ಏನಿಲ್ಲ ಅಷ್ಟೇ, ಇನ್ನು ಆ ಕಡೆ ಹೋದರೆ ಊರಿಗೆ ಹೋಗುತ್ತೆ, ಯಾವುದೋ 2 ಊರಿಗೆ, ಒಂದು ವಾಟರ್ ಫಾಲ್ಸು ಐತೆ, ಆದರೆ ದೂರ ಐತೆ ಸ್ವಲ್ಪ ಅಂದರು, ಒಂದು 20 ಕಿಲೋಮೀಟ್ರು. ಸರಿ ಏನು ಹೋಗೋದು ಬಿಡು, ಮನೆಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಬಂದ್ಬಿಟ್ರಿ. ಇವನು ಹೇಳ್ದ ಹೊಗೆನೆಕಲ್ಗೆ ಹೋಗೋಣ ಅಂತ. ಹೊಗೆನೆಕಲ್ಲಿಂದ 63 ಕಿಲೋಮೀಟ್ರ್ ಐತೆ, ಇಲ್ಲಾಂದರೆ ಹೋಗ್ಬೋದಾಗಿತ್ತು ಕಮ್ಮಿ ಇದ್ದಿದ್ರೆ. ನೋಡ್ಕೊಂಡು ಬಂದಿದ್ದಾಯಿತು, ಇನ್ನೇನು ಮನೆಗೆ ಬಂದುಬಿಟ್ಟೆ. ಆಲ್ಮೋಸ್ಟ್ ರೀಚ್ಡು ಕೂಡ, ಇನ್ನು ಒಂದು 5 ಕಿಲೋಮೀಟ್ರ್ ಇರ್ತೈತೆ ಅಷ್ಟೇ. ಮನೆಗೆ ಹೋಗಿ ಬಿದ್ಕೊಳೋದೆ. ಇದೇನು ಎಷ್ಟೊಂದು ಜನ ನಿಂತವ್ರು ಗೊತ್ತಿಲ್ಲ. ಇಲ್ಲೇನು ಎಷ್ಟೊಂದು ಜನ ಫ್ಯಾಮಿಲಿ ಅಷ್ಟೇ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ಗಾಡೀಲಿ ಹೋಗೋರು ಹೆಲ್ಮೆಟ್ ಹಾಕ್ಕೊಂಡು, ರೈಡಿಂಗ್ ಗೇರ್ಸ್ ಇರೋ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು, ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕ್ಕೊಂಡು, ನಡ್ಕೊಂಡು ಹೋಗೋರು ಕೂಡ ಅಷ್ಟೇ. ಫೋನ್ ನೋಡ್ದಿರಾ ಫೋನ್ನ ಪಾಕೆಟಲ್ಲಿ ಇಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ನಡ್ಕೊಂಡು ಹೋಗ್ರಿ. ಫೋನ್ ನಡ್ಕೊಂಡು ಹೋದರೆ ಒಂದಲ್ಲ ಒಂದು ದಿವಸ ಕೆಳಗೆ ಬಿದ್ದೋಗ್ತೀರೋ ಇಲ್ಲೋ, ಯಾರನ್ನ ಬಂದು ಗುದ್ಬಿಡ್ತಾರೆ, ಏನೋ ಒಂದಾಗುತ್ತೆ. ಸೊ ಫೋನ್ ನೋಡ್ಕೊಂಡು ಹೋಗ್ಬೇಡ್ರಿ. ಫೋನ್ನ ಬ್ಯಾಗಲ್ಲ ಜೋಬಲ್ಲ ಇಟ್ಕೊಂಡು ನಡ್ಕೊಂಡು ಹೋಗ್ರಿ. ಮನೆಗೆ ಹೋಗ್ಬಿಟ್ಟು ಎಷ್ಟು ಹಣ ಫೋನ್ ನೋಡ್ಕೊಳ್ರಿ. ಟೇಕ್ ಕೇರ್, ಬಾಯ್ ಬಾಯ್.